ಸ್ನೇಹಿತರೆ ನಮಸ್ಕಾರ. ಗುಡಿಮಠದ ಶ್ರೀಗಳು ಮತ್ತೊಂದು ಭಯಾನಕ ಭವಿಷ್ಯವಾಣಿಯನ್ನೇ ನುಡಿದಿದ್ದಾರೆ, ಸ್ಫೋಟಕ ಭವಿಷ್ಯವಾಣಿಯನ್ನೇ ನುಡಿದಿದ್ದಾರೆ. ಗುಡಿಮಠದ ಶ್ರೀಗಳು ಯಾವುದಾದ್ರೂ ಒಂದು ಭವಿಷ್ಯವಾಣಿಯನ್ನು, ಅದರಲ್ಲೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಸಂಗತಿಯನ್ನು ಬಹಿರಂಗಪಡಿಸಿದ್ರು ಅಂತ ಹೇಳಿದ್ರೆ ಕಾಲಚಕ್ರದಲ್ಲಿ ಅದು ನಡೆಯುತ್ತೆ ಅನ್ನುವಂಥ ನಂಬಿಕೆ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಇದೆ. ಯಾಕಂತ ಹೇಳಿದ್ರೆ ಕೋಡಿ ಮಠದ ಭವಿಷ್ಯವಾಣಿಗೆ ಅಂಥದ್ದೊಂದು ಶಕ್ತಿ ಇದೆ ಅಂತೇಳಿ ನಂಬಲಾಗ್ತದೆ. ಕೋಡಿ ಶ್ರೀಗಳು ಹೇಳುವಂಥ ಪ್ರತಿಯೊಂದು ಭವಿಷ್ಯವಾಣಿಗಳು ಕೂಡ ಎಚ್ಚರಿಕೆಯ ಸಂದೇಶಗಳೇ ಆಗಿರುತ್ತದೆ ಮತ್ತು ರಾಜಕೀಯವಾಗಿ ಹೆಚ್ಚು ಹತ್ತಿರವಾಗಿರುವಂಥ ಸಂದೇಶಗಳು. ಯಾರು ಸಿ ಎಂ ಆಗ್ತಾರೆ, ಯಾರು ಸಿ ಎಂ ಆಗೋದಿಲ್ಲ, ಯಾರಿಗೆ ಅಧಿಕಾರ ಸಿಗ್ತದೆ, ಯಾರು ಅಧಿಕಾರಕ್ಕೆ ಸಿಗೋದಿಲ್ಲ ಹೋಗೋದಿಲ್ಲ, ಅಥವಾ ಯಾರಿಗೆ ಯಾವ ಸಂಕಷ್ಟಗಳು ಎದುರಾಗ್ತವೆ, ಆ ಸಂಕಷ್ಟಗಳಿಗೆ ಪರಿಹಾರ ಏನು, ಈ ರೀತಿ ಯಾವುದೇ ರೀತಿಯಾದಂತಹ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ಕಾಲಜ್ಞಾನದ ಸಂಗತಿಗಳನ್ನು ಬಿಚ್ಚಿಡೋದರಲ್ಲಿ ಕೋಡಿ ಮಠದ ಶ್ರೀಗಳು ತುಂಬ ಪಾಪ್ಯುಲರ್. ಹಾಗೆಯೇ ಈಗ ರಾಜಕಾರಣದಲ್ಲಿ ತಲೆದೋರಿರುವಂತಹ ರಾಜಕೀಯ ಬಿಕ್ಕಟ್ಟು, ಅದರಲ್ಲೂ ಕೂಡ ಸಿ ಎಂ ಬದಲಾವಣೆ ಕುರಿತಾಗಿ ನಡೀತಿರುವಂತಹ ಮೇಲಾಟಗಳ ಬಗ್ಗೆ ಈಗ ಕೋಡಿ ಮಠದ ಶ್ರೀಗಳು ಬಹಿರಂಗವಾಗಿ ಒಂದು ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಕೋಡಿ ಮಠದ ಶ್ರೀಗಳ ಪ್ರಕಾರ ಸಿ ಎಂ ಬದಲಾವಣೆ ನಿಶ್ಚಿತ. ಹಾಗಾದರೆ ಯಾವಾಗ ಅನ್ನುವಂಥ ಸಂಗತಿಯನ್ನು ಭವಿಷ್ಯದ ಮೂಲಕ ಹೇಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಯುಗಾದಿಯ ನಂತರ ಸಾಕಷ್ಟು ಘಟನೆಗಳು ನಡೆಯಲಿಕ್ಕಿದ್ದಾವೆ ಎನ್ನುವಂತಹ ಭಯಾನಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಪ್ರಸ್ತುತ ರಾಜಕಾರಣ ಯಾವ ರೀತಿ ಮೌಲ್ಯಯುತವನ್ನು ಕಳೆದುಕೊಳ್ತಾ ಇದೆ ಎನ್ನುವಂತಹ ಸಂಗತಿಯನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಏನೆಲ್ಲ ಮಾತನಾಡಿದ್ದಾರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಕೋಡಿ ಮಠದ ಶ್ರೀಗಳು ಯಾವುದಾದ್ರೂ ಒಂದು ಸಂಗತಿಯ ಕುರಿತಾಗಿ ಭವಿಷ್ಯವಾಣಿಯನ್ನು ನುಡಿದ್ರು ಅಂತ ಹೇಳಿದ್ರೆ ಆ ಭವಿಷ್ಯವಾಣಿ 100% ನಿಜವಾಗುತ್ತೆ ಅನ್ನುವಂಥ ನಂಬಿಕೆ ಭಕ್ತರ ವಲಯದಲ್ಲಿದೆ. ರಾಜಕೀಯದಿಂದ ಹಿಡಿದು ರಾಜತಾಂತ್ರಿಕತೆಯವರೆಗೂ ಕೂಡ ಪಂಚಭೂತಗಳ ಬಗ್ಗೆನೂ ಕೂಡ ಕೋಡಿ ಮಠದ ಶ್ರೀಗಳು ಹೇಳಿದಂತಹ ಪ್ರತಿಯೊಂದು ಮಾತುಗಳು ಕೂಡ ಸತ್ಯವಾಗಿದ್ದಾವೆ ಎನ್ನುವಂಥ ನಂಬಿಕೆ ಭಕ್ತ ವಲಯದಲ್ಲಿ ಇವತ್ತಿಗೂ ಕೂಡ ಬೇರೂರಿ ನಿಂತಿದೆ. ರಾಜ್ಯ ರಾಜಕಾರಣ ಇರ್ಬೋದು, ರಾಷ್ಟ್ರ ರಾಜಕಾರಣ ಇರ್ಬೋದು, ಅಂತಾರಾಷ್ಟ್ರೀಯ ರಾಜಕಾರಣಗಳಾಗಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಬೆಳವಣಿಗೆಗಳಾಗಿರ್ಬೋದು, ಹಾಗೆಯೇ ಪ್ರಕೃತಿ ವಿಕೋಪಗಳಾಗಿರ್ಬೋದು, ಮಳೆ, ನೀರು, ವಾಯು, ಅಗ್ನಿ, ಯಾವುದೇ ರೀತಿಯಾದಂತಹ ಒಂದೊಂದು ದುರ್ಘಟನೆಗಳು ನಡೆಯೋದ್ರ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ಮುನ್ನೆಚ್ಚರಿಕೆ ರೂಪದಲ್ಲಿ ಕೊಡೋದಾಗಿರ್ಬೋದು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕಾಯಿಲೆಗಳು, ರೋಗಗಳು, ರೋಜನಗಳು ಮುಂತಾದಂಥ ಸಮಸ್ಯೆಗಳು ಎದುರಾಗುವಂತಹ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೋಡಿ ಮಠದ ಶ್ರೀಗಳು ಎಳೆಯಾಗಿ ಬಿಚ್ಚಿಡುವುದನ್ನು ಬಹುಶಃ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ. ಅದು 100% ನಿಜವಾಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಹಾಗೆಯೇ ವಿಶೇಷವಾಗಿ ರಾಜಕಾರಣದ ಕುರಿತಾಗಿ ಕೋಡಿ ಮಠದ ಶ್ರೀಗಳು ಹೇಳಿದಂತಹ ಬಹುತೇಕ ಭವಿಷ್ಯವಾಣಿಗಳು 99% ನಿಜವಾಗಿದ್ದಾವೆ ಎನ್ನುವಂತಹ ನಂಬಿಕೆ ಭಕ್ತರದ್ದು. ಹಾಗೆಯೇ ಕಳೆದ ಬಾರಿ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ಭವಿಷ್ಯವಾಣಿಯನ್ನು ಯಾವಾಗ ಕೋಡಿ ಮಠದ ಶ್ರೀಗಳು ನುಡಿತಿದ್ರೋ ಸಾಕಷ್ಟು ಜನ ನಗಾಡಿ ಸುಮ್ಮನೆ ಆಗಿದ್ರು. ಈ ಸ್ವಾಮೀಜಿ ಹೇಳಿದೆಲ್ಲರೂ ನಿಜವಾಗುತ್ತೆ ಅಂಥೇಳಿ. ಆನಂತರ ಆಗಿದ್ದೆಲ್ಲವೂ ಕೂಡ ಒಂದು ಸಿನಿಮೀಯ ರೀತಿಯಾದಂಥ ಘಟನೆಗಳು, ಯಾರು ಕೂಡ ಕಲ್ಪನೆಯನ್ನೇ ಮಾಡಿರಲಿಲ್ಲ ಅಂತಹ ಘಟನೆಗಳು ನಡೆದು ಬಿಡ್ತು. ಅದೇ ರೀತಿ ಈಗ ಮತ್ತೆ ರಾಜಕಾರಣದ ಬಗ್ಗೆನೂ ಕೂಡ ಕೋಡಿ ಮಠದ ಶ್ರೀಗಳು ಮಾತನಾಡಿದ್ದಾರೆ. ಮುಂದಿನ ವರ್ಷದ ಸಂಕ್ರಾಂತಿಯ ನಂತರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆ ಆಗಲಿದೆ ಎನ್ನುವಂತಹ ಮುನ್ಸೂಚನೆಯನ್ನು ಕೋಡಿ ಮಠದ ಶ್ರೀಗಳು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಖಚಿತ ಅನ್ನುವಂತಹ ಸುದ್ದಿಯನ್ನು ಕೋಡಿ ಮಠದ ಶಿವ ಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಈಗ ಭವಿಷ್ಯವನ್ನು ನುಡಿದಿದ್ದಾರೆ. ಹೌದು, ಈ ಸಂಗತಿಯನ್ನು ಕೇಳಿದಂತಹ ಸಾಕಷ್ಟು ಜನರಿಗೆ ಈಗ ಎದೆ ಬಡಿತ ಹೆಚ್ಚಾಗುವಂಥ ಸಂಗತಿ ಇದು. ಅಷ್ಟು ಸ್ಫೋಟಕ ಭವಿಷ್ಯವಾಣಿ ಇದು. ಹೌದು, ಮುಂದಿನ ವರ್ಷದ ಸಂಕ್ರಾಂತಿಯ ನಂತರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ, ಮಹತ್ತರ ಬದಲಾವಣೆ ಆಗ್ತದೆ, ಮುಖ್ಯಮಂತ್ರಿಯ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಕೋಡಿ ಮಠದ ಶ್ರೀಗಳು ಹೇಳಿದ್ದಾರೆ. ಹೌದು, ಶಿವನ ಮುಡಿಯ ಮೇಲಿರುವಂತಹ ಮಲ್ಲಿಗೆಯು ಶಿವನ ಪಾದಕ್ಕೆ ಬೀಳಲೇಬೇಕು. ರಾಜಕಾರಣದ ಗೊಂದಲವು ಕೂಡ ಸಂಪೂರ್ಣವಾಗಿ ಬಗೆಹರಿಯಲೇಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದು ಬಗೆಹರಿತದೆ, ಸುಖಾಂತ್ಯವಾಗ್ತದೆ. ಮಕರ ಸಂಕ್ರಾಂತಿಯ ನಂತರ ರಾಜಕಾರಣದ ನಾಯಕತ್ವದ ಗುದ್ದಾಟ ಬಗೆಹರಿಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆಯೂ ಕೂಡ ಅದಕ್ಕೆ ಪೂರಕವಾಗಿಯೇ ಇದೆ. ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಗುದ್ದಾಟದಲ್ಲಿ ಒಂದು ಹಂತದ ಹೋರಾಟವನ್ನು ಮುಗಿಸಿ ಈಗಾಗಲೇ ಬ್ರೇಕ್ಫಾಸ್ಟು ರಾಜಕೀಯವನ್ನು ಮಾಡೋದ್ರ ಮೂಲಕ ಒಂದು ಬಗೆಹರಿಸಿಕೊಳ್ಳುವ ತಮ್ಮ ನಡುವೆ ಮಾತುಕತೆಯನ್ನು ಮಾಡಿ ಈ ವಿವಾದವನ್ನು ಬಗೆಹರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಈಗಾಗಲೇ ಇವರಿಬ್ಬರು ಕೂಡ ಮಾತುಕತೆಯನ್ನು ಮಾಡಿಕೊಂಡು, ಇಲ್ಲ, ಈ ವಿವಾದವನ್ನು ಇಲ್ಲೇ ಬಗೆಹರಿಸಿಕೊಳ್ಳೋಣ, ಹಾಗೆಯೇ ಮುಂದೆ ಇದು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋಣ ಅನ್ನುವಂಥ ವಿಚಾರವನ್ನು ಸಿದ್ದರಾಮಯ್ಯನವರು ಹೇಳಿದರು.
ಒಂದು ಇನ್ಸೈಡ್ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಈ ಸಂಕ್ರಾಂತಿಯವರೆಗೂ ಕೂಡ ಈ ಅಧಿಕಾರವನ್ನು ಬಿಟ್ಟುಕೊಡುವಂತಹ ಆಲೋಚನೆಯಲ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಜನವರಿ 5ನೇ ತಾರೀಕುವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದ್ರು ಅಂತ ಹೇಳಿದ್ರೆ ದೇವರಾಜ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದಂತಾಗ್ತದೆ. ಸೊ ದಟ್ ಆ ದಾಖಲೆಯನ್ನು ಮುರಿಬೇಕು ಅಂತ ಹೇಳಿದ್ರೆ ಜನವರಿ ಮಧ್ಯಭಾಗದವರೆಗೂ ಕೂಡ ಕಾಯಬೇಕಾಗ್ತದೆ. ಸೊ ದಟ್ಟು ಸಂಕ್ರಾಂತಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕಾರ ಬದಲಾವಣೆಯ ಲೆಕ್ಕಾಚಾರಕ್ಕೆ ಹೋಗೋದು ಬೇಡ. ಅದಾದ ಬಳಿಕ ಒಂದು ಬಜೆಟನ್ನು ಮಂಡನೆ ಮಾಡಿ ನಂತರ ನಾನು ಅಧಿಕಾರವನ್ನು ನಿಮಗೆ ಬಿಟ್ಟುಕೊಡ್ತೀನಿ ಎನ್ನುವಂತಹ ಸಂಗತಿಯನ್ನು ಬಹುಶಃ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಮ್ಯೂಚುವಲ್ ಮಾತುಕತೆಯ ಮೂಲಕ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇದರ ಮಾತುಕತೆಯ ಭಾಗವಾಗಿ ಡಿ ಕೆ ಶಿ ಯಾವಾಗ ಸಿದ್ದು ಮನೆಗೆ ಹೋಗಿ ಬ್ರೇಕ್ಫಾಸ್ಟಿಗೆ ಹೋದರೂ ಅಲ್ಲೂ ಕೂಡ ಚರ್ಚೆ ಆಗಿತ್ತು. ಇನ್ಫ್ಯಾಕ್ಟು ಸಿದ್ದು ಡಿ ಕೆ ಮನೆಗೆ ಬಂದಾಗಲೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು ಅನ್ನುವಂಥದ್ದು ಈಗ ಸಿಗ್ತಿರುವಂಥ ಇನ್ಫಾರ್ಮೇಷನ್ಸು. ಸೊ ದಟ್ಟು ಎಲ್ಲವೂ ಕೂಡ ಮುಗಿಯುವಂಥದ್ದು ಸಂಕ್ರಾಂತಿಯ ನಂತರ ಅಧಿಕಾರ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಬಹುಶಃ ಕೋಡಿಮಠದ ಶ್ರೀಗಳ ಮಾತಿಗೂ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂಥ ಬೆಳವಣಿಗೆಗೂ ಒಂದು ಲಿಂಕ್ ಸಿಗ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಕಥೆ ಆಯಿತು. ಅಲ್ಲಿಗೆ CM ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡೋದು ಸ್ಪಷ್ಟ ಅನ್ನೋದು ಗೊತ್ತಾಯಿತು. ಅಲ್ಲಿಗೆ ಈ ರಾಜಕೀಯ ಮೇಲಾಟಗಳು ಒಂದು ಸುಖಾಂತ್ಯವೂ ಕೂಡ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ದಂಗೆ ಆಯಿತು. ಇನ್ನು ಇದನ್ನು ಹೊರತುಪಡಿಸಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಯುಗಾದಿಯ ನಂತರ ಸಮಸ್ಯೆಗಳು ಹೆಚ್ಚುತ್ತವೆ ಅನ್ನುವಂಥ ವಿಚಾರವನ್ನು ಕೋಡಿಮಠದ ಶ್ರೀಗಳು ಹೇಳ್ತಾರೆ. ನಾನು ಶಾಸ್ತ್ರ ಹೇಳೋನಲ್ಲ, ಶಾಸ್ತ್ರಕಾರನಲ್ಲ, ಮುಂದೆ ನಡೆಯುವಂಥ ವಿಚಾರಗಳನ್ನು ತಿಳಿಸುವಂಥ ಶಕ್ತಿ ಹೊಂದಿದ್ದೇನೆ. ಅದೇ ರೀತಿ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಯುಗಾದಿಯ ನಂತರ ಸಮಸ್ಯೆಗಳು ಎದುರಾಗಲಿದ್ದಾವೆ. ಇತ್ತೀಚೆಗೆ ಬಾಂಬ್ ಬ್ಲಾಸ್ಟ್ ಅಂತಹ ಅಹಿತಕರ ಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಅಂತಹ ಘಟನೆಗಳು ಇನ್ನಷ್ಟು ಹೆಚ್ಚಾಗಲಿದ್ದಾವೆ ಎನ್ನುವಂಥ ಎಚ್ಚರಿಕೆಯನ್ನು ಕೋಡಿಮಠದ ಶ್ರೀಗಳು ಕೊಟ್ಟಿದ್ದಾರೆ. ಇದು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿರುವಂತಹ ಸಂಗತಿ. ಈ ಬಾಂಬ್ ಬ್ಲಾಸ್ಟು ಅಥವಾ ವಿಧ್ವಂಸಕ ಕೃತ್ಯಗಳೇನು ನಡೀತಾವೆ ನೋಡಿ, ಅದು ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜಕಾರಣಿಗಳು ರಾಜಕಾರಣವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರುವಾಗ ಮಠಾಧೀಶರು ಸಮಾಜದ ಒಳಿತಿಗಾಗಿ ರಾಜಕೀಯವಾಗಿ ಏನೂ ಕೂಡ ಸಲಹೆ ಸೂಚನೆಗಳನ್ನು ಕೊಡಬಾರದು. ಮಠಗಳು ಮೊದಲು ಜಾತೀಯತೆಯಿಂದ ದೂರವಿರಬೇಕು. ಜಾತಿ ಮತ್ತು ಈ ಜಾತಿ ಪದ್ಧತಿ ನಾಗರಿಕ ಸಮಾಜಕ್ಕೆ ಅಂಟಿಕೊಂಡಿರುವಂಥ ಶಾಪ. ಮಠಾಧೀಶರು ಮೊದಲು ಜಾತಿ ಸಂಕೋಲೆಗಳಿಂದ ಹೊರಬಂದು ಜಾತ್ಯತೀತ ಸಮಾಜದ ನಿರ್ಮಾಣಕ್ಕಾಗಿ ಗಟ್ಟಿಯಾಗಿ ನಿಂತಾಗ ಮಾತ್ರ ನಾಗರಿಕ ಸಮಾಜದ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ಹಣವಿದ್ದರೆ ವಿಜೃಂಭಣೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ರಾಜಕಾರಣದಕ್ಕೂ ಈಗಾಗಲೇ ತಪ್ಪಿ ಹೋಗಿ ಆಗಿದೆ. ತತ್ವ, ಆದರ್ಶ ಹಾಗೂ ಮೌಲ್ಯಗಳು ಮಾಯವಾಗಿದ್ದಾವೆ. ಹಣವಿದ್ದವರು ರಿಯಲ್ ಎಸ್ಟೇಟ್ ಕುಳಗಳು ರಾಜಕಾರಣದಲ್ಲಿ ವಿಜೃಂಭಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವದ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ಮಕರ ಸಂಕ್ರಾಂತಿಯ ನಂತರ ಮತ್ತೆ ನಾನು ಪತ್ರಕರ್ತರ ಮುಂದೆ ಬಂದು ಹಲವು ಹೊಸ ವಿಚಾರಗಳ ಬಗ್ಗೆ ಮಾತನಾಡ್ತೇನೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಕೋಡಿಮಠದ ಶ್ರೀಗಳು ಹೇಳುವುದ್ರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಯ ಬಿರುಗಾಳಿ ಮುಂದೆ ಬೀಸಲಿದೆ ಎನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಂತಾಗಿದೆ. ಅಷ್ಟು ಮಾತ್ರವಲ್ಲ ರಾಜ್ಯ ರಾಜಕಾರಣಕ್ಕೂ ಮತ್ತು ಕೋಡಿಮಠದ ಶ್ರೀಗಳಿಗೂ ಒಂದು ಅವಿನಾಭಾವ ಅಂತ ನಂಟಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ಪಣವನ್ನು ತೊಟ್ಟಿರುವಂಥ ಹೊತ್ತಿನಲ್ಲಿ ಕೋಡಿಮಠದ ಶ್ರೀಗಳು ಹೇಳಿರುವಂಥ ರಾಜ್ಯ ರಾಜಕಾರಣದಲ್ಲಿ ನಡೆಯುವಂತಹ ನಾಯಕತ್ವ ಬದಲಾವಣೆಯ ಈ ಒಂದು ದೊಡ್ಡ ಬೆಳವಣಿಗೆ ಎಲ್ಲೋ ಒಂದು ಕಡೆ ನಿಜವಾಗುತ್ತೇನೋ, ಕೋಡಿಮಠದ ಶ್ರೀಗಳ ಮಾತಿನಂತೆ ಎಲ್ಲವೂ ಕೂಡ ಆಗುತ್ತೇನೋ ಅನ್ನುವಂತಹ ಒಂದು ನಂಬಿಕೆ ಹುಟ್ಟುವಂತೆ ಮಾಡಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿ ನಿಜವಾಗುತ್ತಾ ಸುಳ್ಳಾಗುತ್ತಾ ನೋಡೋಣ. ನಂತರ ಏನಾಗಬಹುದು ಅಂತೇಳಿ ನಮಗೂ ಕೂಡ ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕೋಡಿಮಠದ ಶ್ರೀಗಳು ಹೇಳಿದಂತೆ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ನಂತರ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ? ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಚಾರವೂ ಕೂಡ ಇದೆ. ಅದೇನು ಅಂತ ಹೇಳಿದರೆ, ಈ ಬದಲಾವಣೆಯ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ ಹೇಳಿದಾರಲ್ಲ, ಅದು ಕೂಡ ಆಗಬಹುದು ಅಂತೇಳಿ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.